ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಸರ್ ಏನಿದು ಕೋರ್ಸ್? ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೋರ್ಸ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಈ ಕೋರ್ಸ್ ತುಂಬ ಬೇರೆ ಕೋರ್ಸ್ಗಳಿಂದ ವಿಭಿನ್ನವಾಗಿದೆ. ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಎರಡೂ ಕೋರ್ಸ್ಗಳಲ್ಲೇ ಇಂಪಾರ್ಟೆಂಟ್ ಥಿಂಗ್ಸ್ನ ಮರ್ಜ್ ಮಾಡಿ ಒಂದು ಹೊಸ ಕೋರ್ಸ್ನ ಹುಟ್ಟಾಕಿದ್ದಾರೆ. ಅದೇ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್. ಮೆಕಾ ಅಂದರೆ ಮೆಕ್ಯಾನಿಕಲ್, ಟ್ರಾನಿಕ್ಸ್ ಅಂದರೆ ಎಲೆಕ್ಟ್ರಾನಿಕ್ಸ್. ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಇದು ಸ್ಪೆಷಲ್ ಕೋರ್ಸ್ ಇದೆ. ರಾಜ್ಯದಲ್ಲಿ ಕೆಲವು ಕಾಲೇಜುಗಳಲ್ಲಿ ಇದು ಪ್ರೆಸೆಂಟ್ ಇದೆ. ನಮ್ಮ ಎಸ್ ಜೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬೆಂಗಳೂರಲ್ಲಿ ಕೂಡ ಇದು ಅವೈಲೇಬಲ್, ಸ್ಟಡಿ ಮಾಡೋಕ್ಕೆ ಅವೈಲೇಬಲ್ ಇದೆ. ಒಂದು 60 ಸ್ಟೂಡೆಂಟ್ ಇಂಟೆಕ್ ಇದ್ದಾರೆ ಈ ಕೋರ್ಸ್ಗೆ. ಈ ಕೋರ್ಸಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಕಲಿತಾರೆ ಅಂತಂತಂದರೆ, ಆಟೋಮೇಷನ್, ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತ ಹೇಳ್ತಾರೆ. ಈಗೆಲ್ಲ ಮನುಷ್ಯರ ಕೆಲಸ ಕಮ್ಮಿ, ಮಷಿನ್ಗಳೇ ಜಾಸ್ತಿ ಮಾಡ್ತವೆ. ಸೆನ್ಸರ್ ಎಲ್ಲ ಇನ್ಸ್ಟಾಲ್ ಮಾಡಿರ್ತಾರೆ. ಆಟೋಮೇಷನ್ ಬಗ್ಗೆ ತುಂಬ ಡೀಟೇಲ್ ಆಗಿ ಇವರು ಕಲಿತಾರೆ. ಅದಲ್ಲದೆ PLC, ಪ್ರೋಗ್ರಾಮಿಂಗ್ ಲಾಜಿಕ್ ಕಂಟ್ರೋಲ್ ಡಿಸೈನ್ಸ್ ಅಂತ ಹೇಳ್ತಾರೆ. ಇವುಗಳ ಬಗ್ಗೆ ಇವರು ಅತ್ಯಂತ ಡೀಪಾಗಿ ಓದ್ತಾರೆ. ಅದಲ್ಲದೆ 3D ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಅದರ ಬಗ್ಗೆ ಇವರು ಕೂಡ ಇನ್ ಡೀಟೇಲ್ಸಲ್ಲಿ ಓದ್ತಾರೆ. ಹೀಗೆ ಸಾಕಷ್ಟು ಅನೇಕ ಆಟೋಮೇಷನ್, ರೋಬೋಟಿಕ್ಸ್ ಅಂತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದರ ಬಗ್ಗೆ ಕೂಡ ಅದರ ಡೆವಲಪ್ಮೆಂಟ್ ಹೇಗೆ ಏನು ಅಂತ ಅದರ ಬಗ್ಗೆ ಎಕ್ಸ್ಪೆರಿಮೆಂಟು, ಥೆರಟಿಕಲ್, ಪ್ರಾಕ್ಟಿಕಲ್ ಎಲ್ಲ ಕೋರ್ಸ್ಗಳಲ್ಲಿ ಇವರು ಓದ್ತಾರೆ. ಹೀಗೆ ಅನೇಕ ವಿಷಯಗಳನ್ನು ಆಳವಾಗಿ ಇವರು ಅಧ್ಯಯನ ಮಾಡ್ತಾರೆ ವಿದ್ಯಾರ್ಥಿಗಳು ಈ ಕೋರ್ಸಿನಲ್ಲಿ. ಸರ್, ಈ ಕೋರ್ಸ್ ಮಾಡೋದಕ್ಕೆ ಮುಖ್ಯವಾಗಿ ಎಲಿಜಿಬಿಲಿಟಿ ಏನು ಬೇಕಾಗುತ್ತೆ ಸರ್? ನೋಡಿ, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಡ್ಮಿಷನ್ ತೊಗೊಳ್ಬೇಕಾದ್ರೆ 10ನೇ ತರಗತಿ ವಿದ್ಯಾರ್ಥಿ ಪಾಸ್ ಆಗಿರಬೇಕು, ಅಥವಾ PUC ಪಾಸ್ ಆಗಿರಬೇಕು, ಅಥವಾ ITIದಲ್ಲಿ ಕೋರ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫಿಟ್ಟರ್ ಏನು ಕೋರ್ಸ್ ಇದೆ ಆ ಥರ ಮೆಕ್ಯಾನಿಕಲ್ ರಿಲೇಟೆಡ್ ಕೋರ್ಸ್ನ ಇವರು ಪಾಸ್ ಆಗಿರಬೇಕು. ಈ 3 ಕೋರ್ಸ್ ಪಾಸ್ ಆದವರು, ITIದವರು, PUCದವರು ಮತ್ತು SSLC ಪಾಸ್ ಆದವರು ಈ ಕೋರ್ಸಲ್ಲಿ ಅಡ್ಮಿಷನ್ ತೊಗೊಳ್ಳೋಕ್ಕೆ ಎಲಿಜಿಬಲ್ ಆಗಿರ್ತಾರೆ. SSLC ಮುಖಾಂತರ ಪಾಸ್ ಆದವರು ಆನ್ಲೈನ್ ಅಡ್ಮಿಷನ್ ಮೂಲಕ, ಅಂದರೆ www.dt.karnataka.gov.in ಮೂಲಕ ಇವರು ಅಪ್ಲೈ ಮಾಡಬೇಕು ಆನ್ಲೈನು. ಮೊದಲ 2 ರೌಂಡ್ ಆನ್ಲೈನ್ ಆಗುತ್ತೆ. ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ ಕರ್ನಾಟಕದವರು ಇವರಿಗೆ ಅಪ್ಲಿಕೇಶನ್ ಎಲ್ಲ ರಿಸೀವ್ ಆದಮೇಲೆ ಇವರಿಗೆ ರ್ಯಾಂಕಿಂಗ್ ಅಲಾಟ್ಮೆಂಟ್ ಮಾಡೋದ್ರ ಮೂಲಕ ರ್ಯಾಂಕಿಂಗ್ ವೈಸು ಟಾಪ್ ರ್ಯಾಂಕಿಂಗಿಂದ ಸೀಟ್ ಅಲಾಟ್ಮೆಂಟ್ ಮಾಡ್ತಾ ಅವರಿಗೆ ಬರ್ತಾರೆ. ಸೀಟ್ ಅಲಾಟ್ಮೆಂಟ್ ಆದಮೇಲೆ ರ್ಯಾಂಕಿಂಗ್ ಅಲಾಟ್ ಆಗಿರೋದು ವಿದ್ಯಾರ್ಥಿಗಳಿಗೆ ಮೆಸೇಜ್ ಹೋಗುತ್ತೆ ಮೊಬೈಲ್ಗೆ. ಸೀಟ್ ಅಲಾಟ್ಮೆಂಟ್ ಯಾವ ಕಾಲೇಜ್, ಯಾವ ಕೋರ್ಸ್ ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಮೆಸೇಜ್ ಹೋಗ್ತದೆ. ಆಯಾ ಕಾಲೇಜಿಗೆ ವಿದ್ಯಾರ್ಥಿಗಳು ಹೋಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅಡ್ಮಿಷನ್ ಮಾಡಿಸಿ, ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಅವರು ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು SSLC ಪಾಸ್ ಆದವರು. ಇನ್ನು ಲ್ಯಾಟ್ರಲ್ ಎಂಟ್ರಿ ಅಂತಂದರೆ ಡಿಪ್ಲೊಮಾ ITI ಪಾಸ್ ಆದವರು ಅಥವಾ PUC ಪಾಸ್ ಆದವರು ನೇರವಾಗಿ 3ನೇ ಸೆಮಿಸ್ಟ್ರಿಗೆ ಅವರಿಗೆ ಅಡ್ಮಿಷನ್ ಕೊಡಲಾಗ್ತದೆ. ಲ್ಯಾಟ್ರಲ್ ಎಂಟ್ರಿ ಅಂತಂದರೆ ಅವರಿಗೆ ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಪ್ರೊಸೆಸ್ ಅಂತಲೇ ಸಪ್ರೇಟ್ ಇರುತ್ತೆ. ಅದಕ್ಕೆ ಆಯಾ ಕಾಲೇಜಲ್ಲಿ ಹೋಗಿ ಅವರು ಅಪ್ಲಿಕೇಶನ್ನ ಫಿಲ್ ಮಾಡಿ ಕೋರ್ಸ್ಗೆ ಅಪ್ಲೈ ಮಾಡಬೇಕು. ಆಯಾ ಕಾಲೇಜ್ದವರು ಅದಕ್ಕೆ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಟಾಪ್ ಪರ್ಸೆಂಟೇಜ್ ಅಂತ ರ್ಯಾಂಕಿಂಗ್ನ ಅಲಾಟ್ಮೆಂಟ್ ಮಾಡ್ತಾರೆ. ಅದು ಅವ್ರ ಮೊಬೈಲ್ಗೆ ಮೆಸೇಜ್ ಹೋಗುತ್ತೆ. ಆ ಮೆಸೇಜಲ್ಲಿ ನಂತರ ರ್ಯಾಂಕಿಂಗ್ ಬಂದ ನಂತರ ಅವರಿಗೆ ನೆಕ್ಸ್ಟ್ ಸೀಟ್ ಅಲಾಟ್ಮೆಂಟ್ ಕೂಡ ಮಾಡಲಾಗ್ತದೆ. ರ್ಯಾಂಕಿಂಗ್ ವೈಸ್ ಟಾಪ್ ಪರ್ಸೆಂಟೇಜಿಂದ ಸೀಟ್ ಅಲಾಟ್ಮೆಂಟ್ ಆಗಿರೋದು ಕೂಡ ಅವರಿಗೆ ಮೆಸೇಜ್ ಹೋಗುತ್ತೆ. ಆಯಾ ವಿದ್ಯಾರ್ಥಿಗಳು ಅಲಾಟ್ಮೆಂಟ್ ಆದಮೇಲೆ ಆಯಾ ಕಾಲೇಜಿಗೆ ಹೋಗಿಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ ನಂತರ ಫೀ ಸ್ಟ್ರಕ್ಚರ್ ಏನಿದೆ ಆ ಕಾಲೇಜ್ದು, ಗೌರ್ಮೆಂಟ್ ಪಾಲಿಟೆಕ್ನಿಕ್, ಅದನ್ನು ಪೇ ಮಾಡಿಬಿಟ್ಟು ಅಡ್ಮಿಷನ್ ಮಾಡ್ತಾರೆ. ಸರ್, ಎಷ್ಟು ವರ್ಷ ಬೇಕಾಗುತ್ತೆ, ಎಷ್ಟು ಖರ್ಚಾಗುತ್ತೆ? ನೋಡಿ, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೋರ್ಸ್ ಕಂಪ್ಲೀಟ್ ಮುಗಿಸ್ಲಿಕ್ಕೆ 3 ವರ್ಷ ಬೇಕಾಗ್ತದೆ. ಪ್ರತಿ ವರ್ಷ 2 ಸೆಮಿಸ್ಟ್ರು. ಮೊದಲನೇ ವರ್ಷ 2 ಸೆಮಿಸ್ಟ್ರು, 2ನೇ ವರ್ಷ 2 ಸೆಮಿಸ್ಟ್ರು, 3rd ಆ್ಯಂಡ್ 4th ಸೆಮಿಸ್ಟರ್, 3ನೇ ವರ್ಷ 5th ಆ್ಯಂಡ್ 6th ಸೆಮಿಸ್ಟರ್. ಟೋಟಲ್ 6 ಸೆಮಿಸ್ಟರ್ ಕೋರ್ಸ್ ಇದಾಗಿರ್ತದೆ. 3 ವರ್ಷ ಮ್ಯಾಕ್ಸಿಮಮ್. 3 ವರ್ಷ ಕಂಪ್ಲೀಟ್ ಕೋರ್ಸ್ ಮುಗಿಸ್ಲಿಕ್ಕೆ ಬೇಕಾಗ್ತದೆ. ಇನ್ನು ಫೀ ಸ್ಟ್ರಕ್ಚರ್ ಬಂದು ಗೌರ್ಮೆಂಟ್ ಪಾಲಿಟೆಕ್ನಿಕ್, ಪ್ರೈವೇಟ್ ಪಾಲಿಟೆಕ್ನಿಕ್ ಮತ್ತು ಗೌರ್ಮೆಂಟ್ ಏಡೆಡ್ ಪಾಲಿಟೆಕ್ನಿಕಲ್ಲಿ ಫೀ ಸ್ಟ್ರಕ್ಚರ್ ಬೇರೆ ಬೇರೆ ಇದೆ. ಪ್ಯೂರ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ 4,270 ಅವರಿಗೆ ಫೀಸ್ ಇರುತ್ತೆ. ಅದಕ್ಕೆ 350 ರೂಪಾಯಿ ಪ್ರತಿ ಎಕ್ಸಾಮ್ಗೆ, ಸೆಮಿಸ್ಟರ್ ಎಂಡ್ ಎಕ್ಸಾಮ್ಗೆ ಅವರಿಗೆ 350 ರೂಪಾಯಿ ಪೇ ಮಾಡ್ತಾರೆ. 350 ಇಂಟು 3 ಇಯರ್ಸ್ ಅಂದರೆ 2,100 ಆಗುತ್ತೆ. ಟೋಟಲ್ 4,270 ಪ್ಲಸ್ 2,100 14,910, ಆಲ್ಮೋಸ್ಟ್ ಒಂದು 15,000 ರೂಪಾಯಿ ಈ ಎಂಟೈರ್ ಕೋರ್ಸ್ ಮುಗಿಸ್ಲಿಕ್ಕೆ ಅವರಿಗೆ ಖರ್ಚಾಗ್ತದೆ. ಇದಲ್ದೇ ಅವ್ರು ಹಾಸ್ಟೆಲ್ ಸೇರ್ಕೊಳ್ತಾರೆ ಅಂತಂದರೆ 2,500 ಪ್ಲಸ್ ಅದರ್ ಫೀಸಸ್ ಚಾರ್ಜಸ್ ಅವ್ರು ಮಾಡ್ತಾರೆ. ಕಾಷನ್ ಡೆಪಾಸಿಟ್ ಅಂತ, ಫುಡ್ ಡೆಪಾಸಿಟ್ ಅಂತ ಹೇಳಿ ನಿಯರ್ಲಿ 5,500 ಅವ್ರ ಹತ್ರ ಅವ್ರು ತೊಗೊಳ್ತಾರೆ. ಅದರಲ್ಲಿ 3,000 ಅವ್ರಿಗೆ ರಿಟರ್ನೇ ಮಾಡಲಾಗ್ತದೆ ಕೋರ್ಸ್ ಮುಗಿದ ಮೇಲೆ.
ಈ ಕಾಸೆಟ್ ಡಿಪಾಸಿಟ್, ಫುಡ್ ಡೆಪಾಸಿಟ್ ಏನು ಮಾಡಿದ್ರೆ ಅವ್ರು ರಿಟರ್ನ್ ಮಾಡ್ತಾರೆ. ಬರೀ 2,500 ಮಾತ್ರ ಅವ್ರಿಗೆ ಹಾಸ್ಟೆಲ್ ಫೀಸ್ ಆಗುತ್ತೆ. 2,500 ಇಂಟು 3 ವರ್ಷ ಮಾಡಿದ್ರೆ 7,500 ಸಮಥಿಂಗ್ ಅವರಿಗೆ ಅದು ಕೂಡ ಹಾಸ್ಟೆಲ್ ಫೀಸ್ ಸಪ್ರೇಟ್ ಆಗುತ್ತೆ. ಸರ್ ಜಾಬ್ ಆಪರ್ಚುನಿಟೀಸ್ ನೋಡಿ, ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗಿಗೆ 2-3 ಕಡೆ ಜಾಬ್ ಅಪಾರ್ಚುನಿಟೀಸ್ ಇದೆ. ಒಂದು ಮೆಕ್ಯಾನಿಕಲ್ ಫೀಲ್ಡಲ್ಲಿ ಹೋಗ್ಬೋದು, ಮೆಕ್ಯಾನಿಕಲ್ ಇಂಡಸ್ಟ್ರಿಗಳಲ್ಲಿ, ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಗಳಲ್ಲಿ ಇವರು ಹೋಗ್ಬೋದು. ಅದಲ್ಲದೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ರಿಲೇಟೆಡ್ ಇಂಡಸ್ಟ್ರಿಯಲ್ಲಿ ಇವರು ಹೋಗ್ಬೋದು. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬೋದು. ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಬಂದಿದ್ದಾವೆ, ಕಾರ್ಸು, ಬೈಕ್ಸು, ಆ ಎಲ್ಲ ಇಂಡಸ್ಟ್ರಿಗಳಲ್ಲಿ ಇವರು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದ್ರಿಂದ EV ಆಟೋಮೊಬೈಲ್ಸ್ಗಳಲ್ಲಿ ಕೂಡ ಇವರನ್ನು ತೊಗೊಳ್ತಾರೆ. PLC ಪ್ರೋಗ್ರಾಮಿಂಗ್ ಲಾಜಿಕ್ ಕಂಟ್ರೋಲ್ ಡಿಸೈನ್ ಅಂತ ಹೇಳಿ ಎಲೆಕ್ಟ್ರಾನಿಕ್ಸ್ ಕಂಪ್ನಿಗಳಲ್ಲಿ ಇವರಿಗೆ ಜಾಬ್ ಅಪಾರ್ಚುನಿಟಿ ಇದೆ. 3D ಪ್ರಿಂಟಿಂಗ್ ಇಂಡಸ್ಟ್ರಿ ಇರ್ತಕ್ಕಂಥ ಆ ಇಂಡಸ್ಟ್ರಿಗಳಲ್ಲಿ ಕೂಡ ಇವರನ್ನು ಜಾಬ್ಗೆ ತೊಗೊಳ್ತಾರೆ. ಆಲ್ಮೋಸ್ಟ್ ಮೆಕ್ಯಾನಿಕಲ್ ಇಂಡಸ್ಟ್ರಿ, ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಮತ್ತು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ, EV ಪ್ರೊಡಕ್ಷನ್ ಇಂಡಸ್ಟ್ರಿಗಳಲ್ಲಿ ಇವರಿಗೆ ಜಾಬ್ ಅಪಾರ್ಚುನಿಟೀಸು ಅತ್ಯಂತ ವಿರಳವಾಗಿ ಇದೆ. ಅದಲ್ಲದೆ ಅವರು 3D ಪ್ರಿಂಟಿಂಗ್ ಟೆಕ್ನಾಲಜಿ ರೂಪದಲ್ಲಿ ತುಂಬ ಡೀಪಾಗಿ ಅಧ್ಯಯನ ಮಾಡಿದರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಓನ್ ಬಿಸ್ನೆಸ್ ಹಾಕ್ಕೊಳ್ತಕ್ಕಂಥ ಅವಕಾಶವೂ ಇವರಿಗೆ ಇದೆ. ಸರ್ ಹೈಯರ್ ಸ್ಟಡೀಸ್ ಆಪರ್ಚುನಿಟೀಸ್ ನೋಡಿ, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಲಿ ಅಥವಾ ಯಾವುದೇ ಡಿಪ್ಲೊಮಾ 3 ವರ್ಷದ ಕೋರ್ಸ್ ಆಗಿರಲಿ, ವಿದ್ಯಾರ್ಥಿಗಳು ಓದಿದರೆ ಈಗ ಗೌರ್ಮೆಂಟ್ ಹೊಸ ರೂಲ್ನ ಮಾಡಿದೆ. ಡಿಪ್ಲೊಮಾದಲ್ಲಿ ಯಾವುದೇ ಕೋರ್ಸ್ ಮಾಡಿದರೂ ಕೂಡ ಅವರು ಇಂಜಿನಿಯರಿಂಗಲ್ಲಿ ಯಾವುದೇ ಕೋರ್ಸ್ನೂ ಅವರು ಸ್ಟಡಿ ಮಾಡ್ಬೋದು. ಮೊದಲು ಆ ಥರ ಇರಲಿಲ್ಲ. ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋದರೆ BE ಮೆಕ್ಯಾನಿಕಲ್ಲೇ ಹೋಗಬೇಕು, ಸೆರಾಮಿಕ್ಸ್ ಇನ್ ಡಿಪ್ಲೊಮಾ ಹೋದರೆ ಇಂಜಿನಿಯರಿಂಗ್ ಇನ್ ಸೆರಾಮಿಕ್ಸ್ ಟೆಕ್ನಾಲಜಿನೇ ಹೋಗಬೇಕು ಅಂತ ಮೊದಲು ಕಾನೂನು ಇತ್ತು, ರೂಲ್ ಇತ್ತು. ಆ ರೂಲ್ನ ತೆಗೆದಾಕ್ಬಿಟ್ಟು ವಿದ್ಯಾರ್ಥಿಗಳ ಕ್ಷಮತೆ, ಓದೋ ಕ್ಷಮತೆ ಅವ್ರ ಹತ್ರ ಇದ್ದರೆ, ಅಷ್ಟೊಂದು ಅವ್ರ ಹತ್ರ ಧೈರ್ಯ ಇದ್ದರೆ ಅವ್ರ ಕೋರ್ಸ್ನ ಬಿಟ್ಟು, ಈಗ ಅವನು ಕೆಮಿಕಲ್ ಇಂಜಿನಿಯರಿಂಗ್ ಓದಿರ್ತಾನೆ, ಅವ್ನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದಬೇಕು ಇಂಜಿನಿಯರಿಂಗಲ್ಲಿ ಅಂತ ಹೋದರೆ ಅವ್ನು ಅಡ್ಮಿಷನ್ ಅಪ್ಲೈ ಮಾಡಿ ಸೀಟ್ ಸಿಕ್ತಂದರೆ ಅವ್ನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದ್ಬೋದು. ಅದೇ ರೀತಿ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ದು BE ಮೆಕ್ಯಾನಿಕಲ್ ಹೋಗ್ಬೋದು, BE ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋಗ್ಬೋದು BE ಇನ್. ಆಮೇಲೆ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತಲೇ BE ಇದೆ, ಅಲ್ಲಿ ಕೂಡ ಅವರು ಹೋಗ್ಬೋದು. ಮಾಸ್ಟರ್ಸ್ ಡಿಗ್ರಿ ಕೂಡ ಇದರಲ್ಲಿ ಅವಕಾಶ, MTech ಇನ್ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್, MTech ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಇವರು ಅಲ್ಲಿ ಉನ್ನತ ವ್ಯಾಸಂಗ ಕೂಡ ಇವರು ಮಾಡ್ಬೋದು. PhD ಮಾಡ್ತಕ್ಕಂಥ ಅವಕಾಶಗಳು ಅದೇ ಕೋರ್ಸ್ಗಳಲ್ಲಿ ಇವರಿಗೆ ಇದೆ. ಸರ್ ಸೆಲೆಕ್ಷನ್ ಪ್ರೊಸೀಜರ್ ಇನ್ನು ಇಂಟರ್ವ್ಯೂ ಸೆಲೆಕ್ಷನ್ ಪ್ರೊಸೆಸ್ ನೋಡಿ, ಅವರಿಗೆ ಇನ್ ಕ್ಯಾಂಪಸ್ ಮತ್ತು ಆಫ್ ಕ್ಯಾಂಪಸ್ ಕಾಲೇಜಲ್ಲಿ ಮಾಡಲಾಗ್ತದೆ. ಇನ್ ಕ್ಯಾಂಪಸ್ ಅಂದರೆ ಕಂಪ್ನಿಗಳು ಕಾಲೇಜಿಗೆ ಬರ್ತವೆ, ಅಲ್ಲಿ ಇಂಟರ್ವ್ಯೂ ಕಂಡಕ್ಟ್ ಮಾಡಲಾಗ್ತದೆ. ಆ ಇಂಟರ್ವ್ಯೂಲಿ ಸೆಲೆಕ್ಟ್ ಆಗ್ತಾರೆ, ಅವರು ಕೋರ್ಸ್ ಮುಗಿದ್ಮೇಲೆ ವಿದ್ಯಾರ್ಥಿಗಳು ಆಯಾ ಕಂಪ್ನಿಗಳಿಗೆ ಹೋಗ್ತಾರೆ. ಯೂಶ್ವಲಿ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡಿದ್ದೇವೆ. ಯಾವೆಲ್ಲ ಕಂಪ್ನಿ ಯಾವ ಡೇಟಿಗೆ ಬರ್ತಾ ಇದೆ ಅಂತ ಅವರಿಗೆ ಆನ್ಲೈನ್ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮೆಸೇಜ್ ಮೂಲಕ ಕಾಲೇಜಲ್ಲಿ ಗ್ರೂಪ್ ಮಾಡಲಾಗಿದೆ. SJ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಂತ ಎಲ್ಲ ಸ್ಟಾಫ್ ಗ್ರೂಪ್ ಇದೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಒಂದು ಸಪ್ರೇಟ್ ವಾಟ್ಸಪ್ ಗ್ರೂಪ್ ಇದೆ, ಸ್ಟೂಡೆಂಟ್ ಗ್ರೂಪ್ ಅಂತ ಆಯಾ ಪ್ಲೇಸ್ಮೆಂಟ್ ಒಂದು ಡಿಪಾರ್ಟ್ಮೆಂಟ್ಗೆ ಒಬ್ಬರು ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ನ ನಾವು ಅಲಾಟ್ ಮಾಡಿದ್ದೀವಿ. ಆ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ಗಳು ವಿದ್ಯಾರ್ಥಿಗಳು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ. ಯಾರೆಲ್ಲ ಜಾಬ್ ಬೇಕಾಗಿದೆ ಫೈನಲ್ ಇಯರ್ ಡಿಪ್ಲೊಮಾ ಮುಗಿದ್ಮೇಲೆ ಅವ್ರದ್ದೆಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ ತೊಗೊಳ್ತೀವಿ. ಗೂಗಲ್ ಲಿಂಕ್ ಕಳಿಸೋದ್ರ ಮೂಲಕ ಮನೆಯಲ್ಲೇ ಕುಂತು ರಿಜಿಸ್ಟ್ರೇಷನ್ ಮಾಡ್ತಾರೆ. ಯಾರೆಲ್ಲ ಹೇರ್ ಸ್ಟಡೀಸ್ ಹೋಗ್ತಾ ಇದ್ದಾರೆ, ಯಾರೆಲ್ಲ ಜಾಬ್ ಬೇಕಾಗಿರ್ತಕ್ಕಂಥ ಇವರು, ಯಾರೆಲ್ಲ ಸ್ವಂತದ ವ್ಯವಹಾರ ಮಾಡಬೇಕಂತ ಎಲ್ಲ ಡೀಟೇಲ್ಸ್ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಆ ಜಾಬ್ ಬೇಕಾದವ್ರಿಗೆ ಮಾತ್ರ ನಾವು ಕಂಪ್ನಿಗಳಲ್ಲಿ ಇಂಟರ್ವ್ಯೂಗೆ ಅಲೌ ಮಾಡ್ತೀವಿ. ಅವರೆಲ್ಲ ಇಂಟರ್ವ್ಯೂ ಪ್ರೊಸೆಸ್ ಅಟೆಂಡ್ ಮಾಡಿಬಿಟ್ಟು ಇನ್ ಕ್ಯಾಂಪಸ್ ಇಂಟರ್ವ್ಯೂಸಲ್ಲಿ ಸೆಲೆಕ್ಷನ್ ಆಗಿ ಸಾಕಷ್ಟು ಕಂಪ್ನಿಗಳು ನಮ್ಮ ಕಾಲೇಜಿಗೆ ಬರ್ತವೆ ಕ್ಯಾಂಪಸ್ ಇಂಟರ್ವ್ಯೂ ಕಂಡಕ್ಟ್ ಮಾಡಲಿಕ್ಕೆ. ನಿರಂತರವಾಗಿ ಕ್ಯಾಂಪಸ್ ಇಂಟರ್ವ್ಯೂ ಮೂಲಕ ಅವ್ರು ಸೆಲೆಕ್ಟ್ ಆಗ್ತಾರೆ. ಅಲ್ಲದೆ ಆಫ್ ಕ್ಯಾಂಪಸ್ ಅಂದರೆ ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿಗಳು ರಿಕ್ವೈರ್ಮೆಂಟ್ ಇದ್ದರೆ ಆ ಕಂಪ್ನಿಗಳಿಗೆ 3-4 ಜನ ಅಷ್ಟೇ ಇದ್ದರೆ ಕಂಪ್ನಿಗಳಿಗೆ ವಿದ್ಯಾರ್ಥಿಗಳಿಗೆ ಕಳಿಸ್ತೀವಿ. ಅಲ್ಲೇ ಇಂಟರ್ವ್ಯೂ ಪ್ರೊಸೆಸ್ನ ಅಟೆಂಡ್ ಮಾಡಿ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆಗಿದ ನಂತರ ಇಮೇಲ್ ಮೂಲಕ ಆ ಕಂಪ್ನಿ ನಮಗೆ ಮೆಸೇಜ್ ಕಳಿಸುತ್ತೆ, ಸೊ ಆ್ಯಂಡ್ ಸೊ ಸ್ಟೂಡೆಂಟ್ ಫ್ರಮ್ ಸೊ ಆ್ಯಂಡ್ ಸೊ ಡಿಪಾರ್ಟ್ಮೆಂಟ್ ಈ ಪೊಸಿಷನ್ಗೆ, ಈ ಹುದ್ದೆಗೆ, ಈ ಸ್ಯಾಲ್ರಿ, ಈ ಸ್ಟ್ರಕ್ಚರ್ ಸೆಲೆಕ್ಟ್ ನಮ್ಮ ಕಾಲೇಜ್ ಇಂಡಸ್ಟ್ರಿಯಲ್ಲಿ ಆಗಿದ್ದಾರೆ ಅಂತ ಅದೆಲ್ಲ ನಾವು ರೆಕಾರ್ಡ್ನ ಮೇಂಟೈನ್ ಮಾಡಿರ್ತೀವಿ. ಸೊ ಹೀಗೆ ಅವ್ರದ್ದು ಇಂಟರ್ವ್ಯೂ ಸೆಲೆಕ್ಷನ್ ಪ್ರೊಸೆಸ್ ಇರ್ತದೆ. ಸರ್ ಈ ಕೋರ್ಸ್ಗೆ ಅಪ್ಲೈ ಮಾಡೋದು ಹೇಗೆ? ನೋಡಿ, ಈ ಕೋರ್ಸ್ ಕಲಿಬೇಕು ಅಂತಂದರೆ ಅಡ್ಮಿಷನ್ ತೊಗೊಳ್ಳಿಕ್ಕೆ 2 ವೇ ಇದೆ. ಒಂದು SSLC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಕೋರ್ಸ್ನಲ್ಲಿ ಅಡ್ಮಿಷನ್ ತೊಗೊಳ್ಬೋದು. ಅದಲ್ಲದೆ PUC ಪಾಸ್ ಆದವರು ಮತ್ತು ITI ಪಾಸ್ ಆದವರು ಕೂಡ ಈ ಕೋರ್ಸ್ನಲ್ಲಿ ಅಡ್ಮಿಷನ್ ಮಾಡ್ಬೋದು. SSLC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಆಗಿರಲಿದೆ. ಅಂದರೆ 3 ವರ್ಷದಲ್ಲಿ ಟೋಟಲ್ 6 ಸೆಮಿಸ್ಟರ್ ಇರ್ತದೆ. ಮೊದಲನೇ ವರ್ಷದಲ್ಲಿ 2 ಸೆಮಿಸ್ಟರ್ 1 ಆ್ಯಂಡ್ ಸೆಮಿಸ್ಟರ್ 2,
ಎರಡನೇ ವರ್ಷದಲ್ಲಿ ಸೆಮಿಸ್ಟರ್ 3 ಆ್ಯಂಡ್ ಸೆಮಿಸ್ಟರ್ 4, ಮೂರನೇ ವರ್ಷದಲ್ಲಿ ಸೆಮಿಸ್ಟರ್ 5 ಆ್ಯಂಡ್ ಸೆಮಿಸ್ಟರ್ 6, ಟೋಟಲ್ 6 ಸೆಮಿಸ್ಟರ್ ಕೋರ್ಸ್ ಇದಾಗಿರ್ತದೆ, 3 ವರ್ಷ ಮ್ಯಾಕ್ಸಿಮಮ್ ಇದಾಗಿರ್ತದೆ. ಸೊ ಈ ಥರ ಅವರು ಅಡ್ಮಿಷನ್ ಪ್ರೊಸೆಸ್ನ ಅವರು ಆಗ್ತಾರೆ. ಸೊ ದಿಸ್ ಈಸ್ ದ ಅಡ್ಮಿಷನ್ ಪ್ರೊಸೆಸ್.